ನೀವು ಯೂಟ್ಯೂಬಲ್ಲಿ ಎದುರ್ಕತ್ತೀರ ಅಂತಂದರೆ ನಿಮಗೆ ಎದುರಿಸೋರು ತುಂಬ ಜನ ಇರ್ತಾರೆ ಯೂಟ್ಯೂಬಲ್ಲಿ. ಇದೊಂಥರ ದಂಧೆ ಅಂತಲೇ ಅನ್ಕೊಳ್ಳಿ ಆಯಿತಾ. ನೀವು ಹೆಂಗಾರ ತಗೊಳ್ಳಿ, ನಾನು ಇರೋದನ್ನೇ ಹೇಳೋದು. ಇಲ್ಲಿವರೆಗೂ ಇರೋದನ್ನೇ ಹೇಳ್ಕೊಂಡೆ ಬಂದಿರೋದು. 0 ಸಬ್ಸ್ಕ್ರೈಬರ್ಸ್ ಇದ್ದಾಗಲೂ ಹಿಂಗೆ ಮಾತಾಡ್ತಿದ್ದು, ಈಗ ಎಷ್ಟು ಲಕ್ಷನಾದರೂ ಇರಲಿ ಈಗಲೂ ಹಂಗೆ ಮಾತಾಡೋದು ನಾನು. ಸೊ ಇರೋದನ್ನು ಇದ್ದಂಗೆ ಹೇಳ್ತೀನಿ. ನೀವು ಕೂಡ ಯೂಟ್ಯೂಬರ್ ಆಗಿದ್ದೀರಾ, ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಇದ್ದೀರಾ ಅಂತಂದರೂ ಕೂಡ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಗೈಸ್, ತುಂಬ ಹೆಲ್ಪ್ ಆಗುತ್ತೆ. ಒಂದಲ್ಲ ಒಂದಿನ ನಿಮಗೆ ಫೀಲ್ ಆಗುತ್ತೆ. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡುವ. ನೋಡಿ ಗೈಸ್, ತುಂಬ ಜನ ಯೂಟ್ಯೂಬರ್ಸ್ಗಳು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳೇ ಕೆಲವ್ರನ್ನ ಕಾಲು ಎಳಿತಾ ಇರ್ತಾರೆ, ನಿಮ್ಗೆ ಗೊತ್ತಿರಲ್ಲ. ಓಕೆ, ಕೆಲವರು ಇಂಡೈರೆಕ್ಟಾಗಿ ಮಾತಾಡ್ತಾ ಇರ್ತಾರೆ, ಕೆಲವರು ಡೈರೆಕ್ಟಾಗಿ ಮಾತಾಡ್ತಾ ಇರ್ತಾರೆ, ಕೆಲವರು ಅವ್ರ ವೀಡಿಯೋಗಳನ್ನ ಇಟ್ಕೊಂಡೇ ಹೇಳ್ತಾ ಇರ್ತಾರೆ, ಇವ್ರು ಹಿಂಗೆ ಅವ್ರು ಹಂಗೆ ಅಂತ ಅಂದ್ಕೊಂಡು. ಸೊ ಇದರೆಲ್ಲ ನೀವು ಯೂಟ್ಯೂಬಲ್ಲಿ ನೋಡಿದಾಗ ಸ್ವಲ್ಪ ಜರ್ಕೊಡಿಯುತ್ತೆ ಕೆಳಗಡೆ ಇರೋನಿಗೆ. ಅಂದರೆ ಈಗ ಬೆಳೀತಾ ಇರೋನಿಗೆ ಸ್ವಲ್ಪ ಜರ್ಕೊಡಿಯುತ್ತೆ. ನಾನು ಪರ್ಸ್ನಲಿ ಹೇಳೋದಾಯಿತು ಅಂತಂದರೆ, ಯಾರಿಗೂ ಕೂಡ ಯೂಟ್ಯೂಬಲ್ಲಿ ಭಯ ಪಡಬೇಡಿ ಆಯಿತಾ. ಸೊ ನೀವು ನನ್ನ ಹಿಸ್ಟ್ರಿನ ನೀವು ತೆಗೆದು ನೋಡಿದ್ರೆ, ನಾನು ಇದುವರೆಗೂ ಯಾರಿಗೂ ಭಯ ಪಟ್ಕೊಂಡಿಲ್ಲ, ನಾನು ಯಾರಿಗೂ ಹೆದರ್ಕೊಂಡಿಲ್ಲ. ಯಾಕೆ ಅಂತಂದರೆ ತುಂಬ ಸಿಂಪಲ್, ಎಲ್ಲರೂ ಮನುಷ್ಯರೇ ಆಯಿತಾ. ಎಲ್ರಿಗೂ ಯಾವ ತಾಕತ್ತಿರುತ್ತೋ ಮಾತಾಡೋದಕ್ಕೆ, ಹಂಗೆ ತಾಕತ್ತು ಅವ್ರಿಗೂ ಇರ್ತದೆ, ಆಪೋಸಿಟ್ ಇರೋರ್ಗೂ ಆಯಿತಾ. ಸೊ ಎಲ್ರಿಗೂ ಜ್ವರ ಬರ್ತದೆ, ಜ್ವರ ಬಂದರೆ ಎಲ್ಲರೂ ಕೂಡ ಮನೆ ಕಳ್ಳಲೇಬೇಕು, ಡಾಕ್ಟ್ರ್ ಹತ್ರ ಹೋಗಲೇಬೇಕು. ಸೊ ಇದು ನಾರ್ಮಲ್ಲು ಆಯಿತಾ. ಯಾರಿಗೂ ಎಕ್ಸ್ಟ್ರಾ ಪವರು ಏನು ತುಂಬ ಪವರ್ಫುಲ್ಲು ಆ ಥರದವ್ರು ಯಾರೂ ಇಲ್ಲ ಇಲ್ಲಿ, ಎಲ್ಲ ಒಂದೇ ಆಯಿತಾ. ಜ್ವರ ಬಂದರೆ ಎಲ್ಲ ದಬಾಕತ್ತಾರೆ. ನಾನು ಅವಾಗಲೇ ಹೇಳ್ದಂಗೆ ಹೆಲ್ತ್ ಹಾಳಾಯಿತು ಅಂತಂದರೆ ಎಲ್ಲ ದಬಾಕೊಳ್ಳೇಬೇಕು. ಸೊ ಹಾಗಾಗಿ ಯಾರಿಗೂ ಕೂಡ ಭಯ ಪಡೋದಕ್ಕೆ ಹೋಗಬೇಡಿ. ನನ್ನ ತುಂಬ ಜನ ಕೆಲವರು ನೆಗೆಟಿವ್ ಆಗಿ ವೀಡಿಯೋಗಳು ಮಾಡಿರೋರು ಇದ್ದಾರೆ ಯೂಟ್ಯೂಬಲ್ಲಿ ಆಯಿತಾ. ಸೊ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಸೊ ನಾನು ಅವ್ರಿಗೇನು ಹೆದರ್ಕೊಂಡಿದ್ದೀನ? ಇಲ್ಲ, ನಾನು ಎಲ್ಲಿ ಸರಿ ಮಾಡ್ಕೋಬೇಕು ಸರಿ ಮಾಡ್ಕೊಂಡು ನಾನು ನನ್ನ ಪಡ ಮುಂದಕ್ಕೆ ಹೋಗ್ತಾ ಇದ್ದೀನಿ ಆಯಿತಾ. ಆ್ಯಂಡ್ ಅವರು ಯಾವ ಥರ ಇದ್ದಾರೋ ಅದು ಯಾಕೆ ನಂಬೇಡ ಅದು ಅಲ್ವೇ. ಸೊ ಹಂಗಾಗಿ ಯೂಟ್ಯೂಬಲ್ಲಿ ಇದೊಂಥರ ಭಯ ಪಡಿಸ್ತಾರೆ ಕೆಲವರು ಆಯಿತಾ. ಸೊ ನೀವೇನು ಮಾಡಿಲ್ಲ ಅಂದರೂ ಭಯಪಡಿಸ್ತಾರೆ, ಇವ್ನು ಹಿಂಗೆ ಮಾಡವನೇ ಅಂತ. ಅದು ನೋಡ್ಕೊಂಡಾದ್ರೂ ಸುಮ್ಮನಾಗಲಿ ಅಂತ ಭಯ ಪಟ್ಕೊಂಡು ಅವ್ರು ವೀಡಿಯೋ ಮಾಡೋದನ್ನು ಸ್ಟಾಪ್ ಮಾಡಲಿ ಅಂತ. ಕೆಲವರು ಡೈರೆಕ್ಟಾಗಿ ಹೊಡಿದ್ರೆ, ಇನ್ನು ಕೆಲವರು ಇಂಡೈರೆಕ್ಟಾಗಿ ಹೊಡಿತಾರೆ. ಈ ಡೈರೆಕ್ಟಾಗಿ ಹೊಡೆದವ್ರನ್ನೇ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನು ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಹೊಡಿಯೋರನ್ನ ತಲೆ ಕೆಡಿಸ್ಕೊತೀನ? ಖಂಡಿತವಾಗ್ಲೂ ಇಲ್ಲ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲಿಂದ ಕೂಡ ಇವತ್ತುವರೆಗೂ ನನಗೆ ಯಾರ್ದು ಭಯ ಇಲ್ಲ ಆಯಿತಾ. ಯೂಟ್ಯೂಬಲ್ಲಿ ಯಾರು ನನ್ನ ಬಗ್ಗೆ ವೀಡಿಯೋ ಮಾಡ್ತಾರಾ, ಮಾಡ್ಕೋಗುರು ಆಯಿತಾ. ದೇವರು ಅಂತ ತಪ್ಪು ಮಾಡಿದರೆ ನನಗೇನು ಮಾಡ್ಬೇಕು ಅದು ಮಾಡೇ ಮಾಡ್ತಾನೆ ಅಲ್ವಾ. ಸೊ ಲೈಫಲ್ಲಿ ಏನು ಡೌನ್ಫಾಲ್ ಆಗಬೇಕು ಹಾಗೇ ಆಗುತ್ತೆ. ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡೇ ಮಾಡ್ತಾನೆ. ಆ್ಯಂಡ್ ಅಟ್ ಎ ಟೈಮ್ ಯಾರು ನಮ್ಮ ಬಗ್ಗೆ ಮಾತಾಡ್ತಾರೋ ಹೌದು ಅಷ್ಟೇ, ನೀನು ಎಷ್ಟು ಒಳ್ಳೆ ಕೆಲಸ ಮಾಡಿದೆಯೋ ಅಷ್ಟು ನಿನಗಾಗುತ್ತೆ, ನೀನು ಎಷ್ಟು ಕೆಟ್ಟ ಕೆಲಸ ಮಾಡಿದೆ ಅಷ್ಟೇ ನಿನಗೂ ಕೂಡ ಆಗುತ್ತೆ. ಸೊ ತುಂಬ ಸಿಂಪಲ್ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಯಾರಿಗೂ ಕೂಡ ಹೆದರ್ಕೊಳ್ಳೋದಕ್ಕೆ ಹೋಗಬೇಡಿ ಆಯಿತಾ. ಸೊ ನಿಮ್ಮ ಪಾಡಿಗೆ ನೀವು ಯೂಟ್ಯೂಬ್ ಮಾಡೋದನ್ನಷ್ಟೇ ನೀವು ಫೋಕಸ್ ಮಾಡಬೇಕು. ಸೊ ಇಲ್ಲಿ ಯಾರಿಗೂ ಭಯ ಪಡುವಂಥದ್ದನ್ನು ಏನು ಇಟ್ಕೊಳ್ಬೇಕು ಹೋಗಬೇಡಿ ಗೈಸ್ ಆಯಿತಾ. ಸೊ ಇದೊಂಥರ ಏನಂತೀರಾ, ಇದೊಂಥರ ಆಲ್ಟರ್ನೇಟಿವ್ ನಿಮ್ಮನ್ನು ಸ್ಟಾಪ್ ಮಾಡಿಸೋದಕ್ಕೆ, ನೀವು ವೀಡಿಯೋ ಮಾಡದೇ ಇರೋಂಗೆ ಮಾಡೋದಕ್ಕೆ. ಇದೆಲ್ಲ ಒಂಥರ ಸೈಕಾಲಜಿ ಇದು ಆಯಿತಾ. ಇಲ್ಲ ಅಪೋಸಿಟ್ ಯಾವನಾದರೂ ವೀಡಿಯೋ ಮಾಡಿದ್ರೆ ನಿಮ್ಮ ಬಗ್ಗೆ, ಸೊ ನೀವು ಆಟೋಮೆಟಿಕಲಿ ಯೂಟ್ಯೂಬಲ್ಲಿ ಸಪ್ಪಗಾಗೋಗ್ತೀರಾ, ಅಂದರೆ ಸಪ್ಪೆ ಆಗೋಗ್ತೀರಾ. ಯಾರೋ ನಮ್ಮ ಬಗ್ಗೆ ವೀಡಿಯೋ ಮಾಡ್ತವ್ರೆ, ಅಯ್ಯೋ ನಾನು ಮಾಡಲ್ಲ ವೀಡಿಯೋ ಅಂತ ಅನಿಸುತ್ತೆ ಫೀಲು. ಇದು ಸೈಕಾಲಜಿ, ಈ ಥರ ಅಟ್ಯಾಕ್ ಇವೆಲ್ಲ ಆಯಿತಾ. ಸೊ ಈ ಥರ ಯಾರು ಮಾಡಿದಾಗ ನೀವು ಇನ್ನೂ ಜಾಸ್ತಿ ಮಾಡಬೇಕು. 1 ಮಾಡ್ತಾರೋನು 2 ಮಾಡಬೇಕು, 3 ಮಾಡ್ತಾರೋನು 4 ಮಾಡಬೇಕು. ಇದು ಬೇಕಾಗಿರುವಂಥದ್ದು ಆಯಿತಾ. ಸೊ ಅಟ್ ದ ಎಂಡ್ ಆಫ್ ದ ಡೇ ಎಲ್ಲ ತಾವು ಕಾಂಪಿಟೇಷನ್. ಯೂಟ್ಯೂಬ್ಗೆ ಹೋದ್ರೂ ಕಾಂಪಿಟೇಷನ್ನು, ರೀಲ್ಸ್ಗೆ ಹೋದ್ರೂ ಕಾಂಪಿಟೇಷನ್ನು, ನೀವು ರಿಯಲ್ ಲೈಫಲ್ಲಿ ಏನು ಮಾಡಿದ್ರು ಕಾಂಪಿಟೇಷನಲ್ಲಿ ಗೆಲ್ಲೇಬೇಕು, ಯಾರು ಹೆಂಗಾದರೂ ಆಗಲಿ ಆಯಿತಾ. ಸೊ ನೀವು ನಿಮ್ಮ ಎಫರ್ಟ್ಸ್ ಹಾಕಿ ನೀವು ಒಳ್ಳೆ ಥರ ಬೆಳೀತಾರೆ ಅಷ್ಟೇ ನಾನು ಕೇಳುವಂಥದ್ದು.